ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ ಇವ್ರೆ. ನೋಡಿ, ಒಂದು 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 ದೊಡ್ಡ ಆಲದ ಮರ, ಕನ್ನಡ ಚಿತ್ರರಂಗದ ಆಲದ ಮರ. ಆಲದ ಮರ, ಹೌದು, ಆಲದ ಮರ ಅಂತಾನೆ ಹೇಳ್ಬೇಕು. ಹುಣಸೂರು ಕೃಷ್ಣಮೂರ್ತಿ ಅವರ ಇದಾಗಿ ಬಂದು ನಂಗಂತೂ ಅವ್ರ ಫ್ಯಾಮಿಲಿ ಎಲ್ಲರೂ ಗೊತ್ತು ನನಗೆ. ಎಲ್ಲ ಗೊತ್ತು. ಭಾರ್ಗವ ಅವರು, ಅವ್ರ ಹೆಂಡತಿ, ಅವರ ಅತ್ತೆ, ಅಜ್ಜಿ ಎಲ್ಲ. ಅಯ್ಯೋ, ನಾನು ಎಲ್ಲರೂ ನೋಡಿದ್ದೀನಪ್ಪ. ಎಂತ ಒಂದು ತುಂಬು ಸಂಸಾರ. ಅಂಬುಜ ಅಂತೂ ಕೇಳಲೇಬೇಡಿ. ಅಷ್ಟು ಒಂದು ಪ್ರೀತಿ ಕೊಡುವಂತ ಒಂದು ವ್ಯಕ್ತಿತ್ವ ಅವ್ರದ್ದು, ನಮ್ಮ ಅಂಬುಜ ಅವ್ರದ್ದು. ಆ ತರ ಇದ್ರು ಎಲ್ಲ. ನೋಡಿ, ಅವರೆಷ್ಟು ಒಂದು ಕನ್ನಡ ಸಿನಿಮಾ ಅಂತ ಅಂದ್ಬಿಟ್ಟು ಎಷ್ಟು ಮಾಡಿದ್ರು. ಕನ್ನಡ ಭಾಷೆಯಲ್ಲದೆ ಬೇರೆ ಭಾಷೆಗಳಲ್ಲೂ ಸಿನಿಮಾಗಳನ್ನ ತಯಾರು ಮಾಡಿ ಅವರು ಸಕ್ಸಸ್ ಕೂಡ ಆಗಿದ್ರು. ಹಲೋ, ಆ ತರ ಇದ್ದಿದ್ದು ವ್ಯಕ್ತಿ ಕನ್ನಡ ಚಿತ್ರರಂಗಕ್ಕೆ ಅವರಿಂದ ಬಹಳನೇ ಒಂದು ಸೇವೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂತವ್ರಿಲ್ಲ, ವಯೋಸಹಜ ಅವೆಲ್ಲ 80 ವರ್ಷ 90 ವರ್ಷ ಬದುಕಿದ್ದಾರೆ ಅನ್ನೋದು ಪೂರ್ಣ ಆಗಿರ್ತದೆ ಅಲ್ವಾ. ಮೊನ್ನೆ ತಾನೇ ಒಂದು ನಮ್ಮ ನಿರ್ಮಾಪಕ ಜಗದೀಶ್ ಅವ್ರನ್ನ ಕಳ್ಕೊಂಡು ಮನಸ್ಸು ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಯಾಕಪ್ಪ ಹೀಗಾಯ್ತು, ಯಾಕೆ ಹೀಗಾಯ್ತು, ಇಷ್ಟು ಚಿಕ್ಕ ವಯಸ್ಸಲ್ಲೇ ಹೋಗಿದ್ದಾರಲ್ಲ ಅಂತ ಅನ್ನಿಸ್ತಾ ಇತ್ತು. ಈಗ ತಕ್ಷಣ ಇವ್ರು ಹೋಗಿದ್ದು, ಎಲ್ಲ ಹೋಗ್ಲೇಬೇಕಲ್ಲ ಇವ್ರೆ, ಅಲ್ವಾ, ಹೋಗ್ಲೇಬೇಕು. ಬಟ್ ಅವರ ಸೇವೆ ಮಾತ್ರ ಕನ್ನಡ ಚಿತ್ರರಂಗಕ್ಕೆ ಅಪೂರ್ವವಾದದ್ದು, ಅಪರವಾದದ್ದು ಅಂತ. ನನ್ಗೆಂತ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟು ಲೋಕೇಶ್ ಅವರು ಅದೃಷ್ಟವಂತ ಅನ್ನೋ ಚಿತ್ರದಲ್ಲಿ ಪಾತ್ರ ಮಾಡಿದ್ರು. ತುಂಬಾ ಒಳ್ಳೆ ಹೆಸರು ತಂದು ಕೊಟ್ಟಂತ ಚಿತ್ರ ಲೋಕೇಶ್ ಅವ್ರಿಗೆ. ಆತರ ಒಂಥರ ಒಂದು ಫ್ಯಾಮಿಲಿ ತರನೇ ಇದ್ವಿ ಅಂತ ನಾವು ಹೇಳ್ಬೋದು. ಸೊ ಆ ಫ್ಯಾಮಿಲಿ ನನ್ಗೆ ತುಂಬಾನೇ ಪ್ರಿಯವಾದಂತ ಫ್ಯಾಮಿಲಿ ಆಗಿತ್ತು. ಸೊ ಇವಾಗಿಲ್ಲ ಅನ್ನೋದು ಅದೇನು ತುಂಬಲ್ಲ, ಅರ್ಧ ನಷ್ಟ ಅಂತ ಹೇಳ್ತೀವಲ್ಲ, ಅದೆಲ್ಲ ಒಂದು ಬಾಯಿ ಮಾತು ಅಂತ ಅನ್ನಿಸ್ಬಿಡುತ್ತೆ ಅಲ್ವಾ. ಇದ್ದಾಗ ನಾವು ಹೇಗೆ ಅವರನ್ನ ಕಂಡ್ಕೊಂಡ್ವಿ, ಹೇಗೆ ಮಾಡಿದ್ವಿ, ಅದಷ್ಟೇ ಮುಖ್ಯ. ಅವರಂತೂ ಬಿಡಿ ಕೊನೆಯವರೆಗೂ ಚಿತ್ರರಂಗ ಅಂತಾನೆ ಮಾಡಿ ಅವರು ಹೋದ್ರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವ್ಯಕ್ತಿಗಳು ಅಮರರಾಗ್ಬೋದು, ಬಟ್ ಅವರ ಕಾರ್ಯ ಶಾಶ್ವತವಾಗಿ ಚಿತ್ರರಂಗಕ್ಕಿರುತ್ತೆ ಯಾವತ್ತೂ. ಹೌದು. ಅದು ಇದೇ ಕೂಡ ನೆನ್ಕೋತಾರೆ ಕೂಡ. ಅವರ ಫಸ್ಟ್ ಅವರ ಬ್ಯಾನರ್ದು ಇದು ತೋರಿಸಿದ ತಕ್ಷಣ ಅವರು ಯಾವ್ದಾದ್ರು ಒಂಥರ ಹುಲಿ ತರ ಗರ್ಜನೆ ಮಾಡ್ತಾರಲ್ಲ, ಅದನ್ನ ನೋಡಿದ ಕೂಡ್ಲೇನೆ ಒಂದು ತಮಾಷೆ ಆಗ್ಬಿಡುತ್ತೆ, ನಗು ಬಂದ್ಬಿಡುತ್ತೆ ಅಲ್ವಾ. ಆ ತರ ನರಸಿಂಹರಾಜ್ ಅವರು ಆದ್ಮೇಲೆ ಯಾರು ಅನ್ಕೊಂಡಿದ್ದ ಕಾಲದಲ್ಲಿ ಇವ್ರು ಬಂದು ಬರೀ ನಟನೆ ಮಾತ್ರ ಅಲ್ಲದೆ ನಿರ್ಮಾಪಕರಾಗಿ ಕೂಡ ಬೆಳೆದು ಒಳ್ಳೊಳ್ಳೆ ಚಿತ್ರಗಳನ್ನ, ಮತ್ತೆ ಚಿತ್ರರಂಗಕ್ಕೇನೆ ಬೇರೆ ಭಾಷೆ ಆಗಿರ್ಬೋದು, ನಮ್ಮ ಕನ್ನಡ ಭಾಷೆ ಆಗಿರ್ಬೋದು, ಅವರು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಆ ಕೊಡುಗೆಯನ್ನ ಮರೆಯೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಸಿನಿಮಾಗಳನ್ನ ಎಷ್ಟು ಬೇಕಾದ್ರೂ ನಿರ್ಮಾಣ ಮಾಡಿದಾರೆ ತುಂಬಾ ಜನ, ಆದ್ರೆ ಹೊಸತನವನ್ನ ತಂದ್ಕೊಟ್ಟಿದ್ದು. ಈಗ ಗುರು ಶಿಷ್ಯರು ಸಿನಿಮಾ ಇಡೀ ಚಿತ್ರ ಹಾಸ್ಯದಿಂದಲೇ ಅಷ್ಟು ಜನಪ್ರಿಯತೆ ಆಗೊಂಡಂತಹ ಸಿನಿಮಾ. ಹೌದು ಅಲ್ವಾ. ಹಾಸ್ಯ ಅನ್ನೋದು ಅವ್ರಿಗೆ ಎಷ್ಟು ಹೊರಗಡೆ ಕೂಡ ಅವರು ನಾನೊಬ್ಬ ದೊಡ್ಡ ನಿರ್ಮಾಪಕ, ನಾನು ತುಂಬಾ ಗಂಭೀರವಾಗಿರ್ಬೇಕು ಆ ತರ ಇರ್ಲಿಲ್ಲ. ಎಲ್ಲರನ್ನೂ ಒಂದೇ ತರ ನೋಡ್ತಾ ಇದ್ರು ಗೊತ್ತಾ. ಅವರು ತಮಾಷೆ ಮಾಡ್ಕೊಂಡು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅವ್ರ ಮನೆ ಗೋಡೆಗಳಲ್ಲಿ ಎಲ್ಲಾ ನಟ ನಟಿಯರು, ನಿರ್ದೇಶಕರು, ತಾಂತ್ರಿಕ ವರ್ಗದವರು ಅವ್ರ ಫೋಟೋ ಎಲ್ಲ ಹಾಕೊಂಡಿದ್ರು ಗೊತ್ತಾ. ನೀವೇನ್ ನೋಡಿದ್ದೀರಾ ನಿಮ್ಗೆ ಗೊತ್ತಿಲ್ಲ ನನ್ಗೆ. ನಾನು ಹೋಗಿ ನೋಡಿದಾಗ ಅದನ್ನೆಲ್ಲ ಹಾಕೊಳ್ಳೋದು ಒಂಥರ ಹೆಮ್ಮೆ ಅನಿಸ್ತು ಅಲ್ವಾ. ಯಾರನ್ನು ಮರ್ತಿಲ್ಲ ನೋಡಿ ಅವರು. ಖಂಡಿತ. ಧನ್ಯವಾದ.